ವೈಜ್ಞಾನಿಕವಾಗಲೂ ಕಂಡುಹಿಡಿದಿದ್ದಾರೆ. ಎರಡು ಮನಸ್ಸು ಒಟ್ಟಿಗೆ ಕೆಲಸ ಮಾಡುತ್ತಂತೆ. ದೇರ್ ಆರ್ ಟೂ ಮೈಂಡ್ಸ್ ದೇ ಫಂಕ್ಷನ್ ಟುಗೆದರ್. ನಂಬರ್ 1 ಈಸ್ ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್. ಎರಡೂ ಕೆಲಸ ಮಾಡ್ತಾ ಇರುತ್ತೆ. ನೀವು ಯಾವ್ದು ಚೂಸ್ ಮಾಡ್ತೀರಾ? ನಿಮ್ಮ ಬುದ್ಧಿವಂತಿಕೆ ಎಷ್ಟಿದೆ, ನಿಮ್ಮ ವಿವೇಕ ಎಷ್ಟಿದೆ, ನಿಮ್ಮ ಬಿಹೇವಿಯರ್ ಇರ್ಬೋದು, ಮತ್ತು ನಿಮ್ಮ ಆ್ಯಟಿಟ್ಯೂಡ್, ಮಾತು, ಫೀಲಿಂಗ್, ಥಾಟ್ ಎಲ್ಲ ನೀವು ಸಬ್ಕಾನ್ಷಿಯಸ್ ಮೈಂಡಲ್ಲಿದ್ದರೆ ಬರೀ ಹ್ಯಾಬಿಟ್ ಮೇಲೆ ಹೋಗುತ್ತೆ. ನಿಮ್ಮ ಮಾತೆಲ್ಲ ಬರೀ ಹ್ಯಾಬಿಟ್ಟು, ಬರೀ ಮೆಕ್ಯಾನಿಕಲ್, ಸೆಲ್ಫಿಶ್, ವರ್ಡ್ಲಿ ಆ ಥರನೇ ಇರುತ್ತೆ. ಆದರೆ ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡ್ತಿರುತ್ತೆ, ನಿಮಗೆ ಗೊತ್ತಿಲ್ಲ. ಸ್ವಲ್ಪ ಶಿಫ್ಟಾಗಿ ನೀವು ಮಾತಾಡಿದಾಗ ನೀವೇನೋ ಅನಿಸುತ್ತೆ, ಅಷ್ಟು ಚೇಂಜ್ ಇರುತ್ತೆ. ಯಾಕೆಂದರೆ ಅದು ಸ್ಪಿರಿಟ್ ಜೊತೆ ಇರುತ್ತೆ ಯಾವಾಗಲೂ. ಅದು ಬಿಗ್ಗರ್ ಪಿಕ್ಚರ್ನಲ್ಲೆಲ್ಲ ತೋರಿಸುತ್ತೆ, ಯೂನಿವರ್ಸ್ಯಾಲಿಟಿ ತೋರಿಸುತ್ತೆ. ಹೃತ್ಪೂರ್ವಕವಾಗಿ ಮಾತಾಡ್ತೀರಾ, ಫ್ರೀಡಮ್ ಇರುತ್ತೆ ಒಳಗಡೆ. ಇಮ್ಮಿಡಿಯೇಟಾಗಿ ಒಂದೇ ಮನುಷ್ಯನಲ್ಲಿ ಎರಡು. ಆದರೆ ಜನ ಎಲ್ಲ 95% ಬರೀ ಸಬ್ಕಾನ್ಷಿಯಸ್ ಮೈಂಡೇ ಯೂಸ್ ಮಾಡೋದು, ಕಾನ್ಷಿಯಸ್ ಮೈಂಡ್ ಯೂಸ್ ಮಾಡೋದೇ ಇಲ್ಲ. ಅದರಿಂದ ಗುರು ಕಾನ್ಷಿಯಸ್ ಮೈಂಡಲ್ಲಿ ಮಾತಾಡಿದಾಗ ಶಿಷ್ಯ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದನ್ನು ಕೇಳಿಸ್ಕೊಂಡಾಗ ಅನರ್ಥ ಆಗುತ್ತೆ. ಅದಕ್ಕೆ ಗುರುವಿನ ಜಾಬ್ ಏನು? ಮೊದಲು ಅವನಿಗೆ ಒಂದು ಶಿಫ್ಟ್ ಕೊಡಬೇಕು. ಸಬ್ಕಾನ್ಷಿಯಸ್ ಮೈಂಡಿಂದ ಕಾನ್ಷಿಯಸ್ ಮೈಂಡಿಗೆ ಬರೋ ಹಾಗೆ ಟೆಕ್ನಿಕ್ಸ್ನ ಕೊಡಬೇಕು. ಅದರಿಂದ ಏನಾದ್ರು ಒಂದು ದೊಡ್ಡ ಫಂಕ್ಷನ್ ಆಗಬೇಕು, ಎಲ್ಲರೂ ಸೇರಬೇಕು, ಎಲ್ಲರ ಸಹಾಯ ಬೇಕು, ಎಲ್ಲರ ಶಕ್ತಿ ಹಾಕಬೇಕು, ಲೋಕಕ್ಕೆ ಏನಾರು ಆಗಬೇಕು ಅಂದರೆ ಗುರುಗಳು ಏನು ಮಾಡ್ತಾರೆ? ಮೊದಲು 4-5 ದಿವಸ ಅವ್ರ ಜೊತೆ ಇಟ್ಕೊಳ್ತಾರೆ, ಒಂದು ಕೋರ್ಸ್ ಮಾಡ್ತಾರೆ, ಅವ್ರ ಮನಸ್ಸನ್ನು ತಿಳಿ ಮಾಡ್ತಾರೆ, ಎಲ್ಲದರಿಂದ ಡಿಸ್ಕನೆಕ್ಟ್ ಮಾಡ್ತಾರೆ. ಸಬ್ಕಾನ್ಷಿಯಸ್ ಮೈಂಡಿಂದ ಕಾನ್ಷಿಯಸ್ ಮೈಂಡಿಗೆ ಬರೋ ಹಾಗೆ ಮಾಡಿ ಇಮ್ಮಿಡಿಯೇಟಾಗಿ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಬ್ಯೂಟಿಫುಲ್ ಆಗುತ್ತೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ನಾವೇನಾ ಇದು ಮಾಡಿದ್ದು ಅಂತ. ಆ ರೀತಿ ಶಿಫ್ಟ್ ಆಗೋದನ್ನು ಪ್ರತಿಯೊಬ್ಬರೂ ಕಲಿತ್ರೆ ನಿಮ್ಮನೆಯಲ್ಲೂ ಏನೇ ಫಂಕ್ಷನ್ ಆಗಲಿ, ಏನೇ ಮಾತಾಗಲಿ, ಕತೆ ಆಗಲಿ, ಏನಾದರೂ ಒಂದು ಡಿಸಿಷನ್ ತೊಗೊಳ್ಬೇಕಾದ್ರೆ ಸ್ವಲ್ಪ ಧ್ಯಾನ ಮಾಡಿ ಶಿಫ್ಟ್ ಮಾಡ್ಕೊಳ್ಳಿ. ಸಬ್ಕಾನ್ಷಿಯಸ್ ಲೆವೆಲಿಂದ ಕಾನ್ಷಿಯಸ್ ಲೆವೆಲ್ಗೆ ಆ ಕೆಲಸ ಮಾಡಿ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ.